ಶತಮಾನೋತ್ಸವ ಈಗಾಗಲೇ ನಾವು ಆಚರಿಸಿ ಪ್ರತಿ ವರ್ಷ ರಂಗಕಹಳೆ ಸಂಸ್ಥೆ ವತಿಯಿಂದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಹಾಗೂ ಸ್ಥಳೀಯವರ ಒಂದು ಸಾಹಿತ್ಯ ಪರಿಷತ್ತು ಹಾಗೂ ಸ್ಥಳೀಯ ಮುಖಂಡರ ಒಂದು ಸಹಕಾರದೊಂದಿಗೆ ಪ್ರತಿ ವರ್ಷ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕುವೆಂಪು ಅವರ ನಾಟಕೋತ್ಸವಗಳನ್ನ ನಾವು ಆಯೋಜಿಸ್ತಾ ಬರ್ತಾ ಇದ್ದೇವೆ. ಈ ವರ್ಷ ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ 27ರಿಂದ 29ನೇ ತಾರೀಕುವರೆಗೂ 3 ದಿನಗಳ ಕಾಲ ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೂ ಪ್ರತಿದಿನ 2 ನಾಟಕಗಳು. ಮೊದಲನೇ ದಿನ ಮಕ್ಕಳ ನಾಟಕ, ನಂತರ 2 ದಿನಗಳು ದೊಡ್ಡವರು ವೀಕ್ಷಿಸುವಂತ ನಾಟಕಗಳು ನಾವು ಅಲ್ಲಿ ಸಾದರಪಡಿಸ್ತಾ ಇದ್ದೇವೆ. ಈ ನಾಟಕಗಳು ಮುಖ್ಯವಾಗಿ ಕುವೆಂಪು ಅವರು ಒಂದು ವಿಶ್ವಮಾನವ ಸಂದೇಶವನ್ನು ಸಾರುವಂತಹ ಒಂದು ಥೀಮ್ ಇಟ್ಕೊಂಡು ಅವರು ಬರೆದಿರುವಂತಹ ನಾಟಕಗಳನ್ನ ನಾವು ಆಯ್ಕೆ ಮಾಡಿ ಅದನ್ನ ನಾವು ಸ್ಥಳೀಯವಾಗಿ ನಮ್ಮ ಕೋಡಿ ರಂಗಪ್ಪ ಸರ್ ಅವರ ಒಂದು ಬಹಳ ಸಹಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರದೊಂದಿಗೆ ಇಲ್ಲಿ ನಾವು ನೆಲೆಸಿ ಇಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರ ಒಂದು ಆಶ್ರಯದಲ್ಲಿ ನಾವು ಪಡ್ಕೊಂಡು ಈ ನಾಟಕೋತ್ಸವವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಇದಕ್ಕೆ ಸ್ಥಳೀಯವಾಗಿ ಸಾರ್ವಜನಿಕರು ಹಾಗೂ ಎಲ್ಲರೂ ಕೂಡ ಈ ನಾಟಕವನ್ನ ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಈ ನಾಟಕೋತ್ಸವದ ಅಧ್ಯಕ್ಷರಾಗಿ ಸಮಿತಿಯ ಅಧ್ಯಕ್ಷರಾಗಿ ನವೀನ್ ಕಿರಣ್ ಸರ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೇವೆ ಹಾಗೂ ಕೋಡಿ ರಂಗಪ್ಪ ಸರ್ ಅವರು ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ದಯವಿಟ್ಟು ಈ ಮುಖಾಂತರ ನಾವು ಕೇಳ್ಕೊಳ್ಳೋದೇನಂತಂದ್ರೆ ಈ ನಾಟಕಗಳು ನಿಮ್ಮ ಮನೆಯ ಬಾಕಲಿಗೆ ಬಂದಿದೆ. ದಯವಿಟ್ಟು ಅದನ್ನ ಆಚೆ ಕಳಿಸದೆ ಅದನ್ನು ವೀಕ್ಷಿಸಿ ನೀವೆಲ್ಲರೂ ಕೂಡ ಒಂದು ಕುವೆಂಪು ಅವರ ಆದರ್ಶಗಳನ್ನ ಪಾಲಿಸಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಂತಾ ಇದ್ದೀವಿ. ಕುವೆಂಪು ಅವರ ಮೊದಲನೇ ದಿನ 27ನೇ ತಾರೀಕು ಕುವೆಂಪು ಅವರದು ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಸುಮಾರು 65ರಿಂದ 80 ಮಕ್ಕಳು ಅಭಿನಯಿಸುವಂತ ನಾಟಕ. ಅದರ ಜೊತೆಗೆ ಮೋಡಣ್ಣನ ತಮ್ಮ ಪರಿಸರದ ಬಗ್ಗೆ ಒಂದು ಏನು ಕುವೆಂಪು ಅವರು ಕಂಡಿದ್ದಂತ ಕನಸು ಅದರ ಬಗ್ಗೆ ಒಂದು ಇರುವಂತಹ ವಿರಚಿತ ನಾಟಕ. ನಂತರ ಯಮನ ಸೋಲು, ಹಾಗೆ ಸ್ಮಶಾನ ಕುರುಕ್ಷೇತ್ರ, ಸ್ಥಳೀಯವಾಗಿ ದಿವ್ಯಾ ಅವರ ಒಂದು ತಂಡದಿಂದ ಗೌರಿಬಿದನೂರಿನ ದಿವ್ಯಾ ಅವರ ತಂಡದಿಂದ ಒಂದು ನೃತ್ಯ ರೂಪಕ ಇರುತ್ತೆ. ನಂತರ ಸ್ಮಶಾನ ಕುರುಕ್ಷೇತ್ರ ನಂತರ ಶೂದ್ರ ತಪಸ್ವಿ. ಈ ಇಷ್ಟು ನಾಟಕಗಳು 3 ದಿನಗಳು ನಡೆಯುತ್ತೆ. ಸಂಜೆ 6 ಕಲಾವಿದರು ಎಲ್ಲಿಂದ ಪಾಲ್ಗೊಳ್ತಾರೆ? ಒಬ್ಬೊಬ್ರು ಅಂದ್ರೆ ಒಂದೊಂದು ತಂಡಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ತುಮಕೂರಿಂದ ಒಂದು ತುಮಕೂರು ಜಿಲ್ಲೆಯಿಂದ ಒಂದು ತಂಡ ಬರ್ತಿದೆ. ಬೆಂಗಳೂರಿಂದ ಹೆಚ್ಚು ತಂಡಗಳು ಬೆಂಗಳೂರಿಂದಾನೇ ಆಗಿರುತ್ತೆ. ಎಲ್ಲ ಅವರು ಪ್ರೊಫೆಷನಲ್ಸ್ ರಂಗಭೂಮಿಯಲ್ಲೇನೆ ತೊಡ್ಕೊಂಡಿರುವಂತಾನೆ ಎಲ್ಲಾನು ಕೆಲಸ ಮಾಡ್ತಾರೆ.